ಮಣೂರು, ಕಿಳಿಯಾರು, ಚಿತ್ರಪಾಡಿ, ಬನ್ನಾಡಿ, ಕಾರ್ಕಡ ಗ್ರಾಮದ ಕೃತಕ ನೆರೆ ಸಂತ್ರಸ್ತ ರೈತರು ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೋಟ ಶ್ರೀ ಹಿರೇಮಹಾಲಿಂಗೇಶ್ವರ ದೇವಾಲಯದ ಜಾತ್ರಾ ಮೈದಾನದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ತೆಕ್ಕಟ್ಟೆ ಗ್ರಾಮದ ಮಲ್ಯಾಡಿಯಿಂದ ಹೊಸಾಳ ಗ್ರಾಮದ ನಾಗರಮಠ ಚೆಕ್ ಡ್ಯಾಂವರೆಗೆ ಸೂಲಡ್ಪು ಮಡಿವಾಳ ಸಾಲು ಹೊಳೆಯ ನದಿ ಪಾತ್ರ ಗುರುತಿಸಿ ಅದರ ಹೂಳು ತೆಗೆಯಬೇಕು. ಮಣೂರು ಗ್ರಾಮದ ಕೊಕೂರು, ಗಿಳಿಯಾರು ಗ್ರಾಮದ ಸೂಲಡ್ಪು, ಚಿತ್ರಪಾಡಿ ಗ್ರಾಮದ ಕೋಟ, ಸಾಬ್ರಕಟ್ಟೆ ರಸ್ತೆ ಮತ್ತು ಬೈಕೂರು ಬೈಲು ಎಂಬಲ್ಲಿ ಈಗಿರುವ ಅತಿ ಕಡಿಮೆ ವ್ಯಾಸದ ತೂಬು ಸೇತುವೆಗಳನ್ನು ತೆಗೆದು ಪಿಲ್ಲರ್ ಸೇತುವೆಗಳನ್ನು ನಿರ್ಮಾಣ ಮಾಡಬೇಕು. ಈ ಭಾಗದಲ್ಲಿ ಉಂಟಾಗುತ್ತಿರುವ ಕೃತಕ ನೆರೆ ಪರಿಹಾರ ಪರಿಣತ ತಂತ್ರಜ್ಞರ ತಂಡದಿಂದ ಸರ್ವೆ ನಡೆಸಿ ಕಾಲಮಿತಿಯಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು. ಕೃತಕ ನೆರೆಯಿಂದ ಕೃಷಿ ನಷ್ಟ ಹೊಂದಿದ ರೈತರಿಗೆ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಹಕ್ಕೊತ್ತಾಯ ಮಂಡಿಸಲಾಯಿತು. ಇಲ್ಲಿ ಮಾಲಾಡಿ ಹೊಳೆಯಿಂದ ನಾಗರಮಠ ಹೊಳೆ ತನಕ 10-12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಳೆ ನೀರು ಸರಿಯಾಗಿ ಹರಿದು ಹೋಗುವುದಿಲ್ಲ. ಮತ್ತು ಒಮ್ಮೆ 2 ಸರಿ ಬಿತ್ತಿ ಆಯಿತು, ನಾಟಿ ಮಾಡಿದ್ದಾರೆ, 2 ಸರಿನೂ ನಾಶವಾಗಿದೆ. ಪ್ರತಿಯೊಂದು ರೈತನು ಅದನ್ನು ಇದು ನಿಮ್ಮ ಕೃಷಿಯನ್ನು ನಂಬಿಕೊಂಡು ತುಂಬ ಕುಟುಂಬಗಳಿದೆ ನಮ್ಮ ಇದರಲ್ಲಿ. ಅಲ್ಲಿಂದ ಇಲ್ಲಿ ತನಕ ಎಲ್ಲೂ ಬೆಳೆ ಆಗುವುದಿಲ್ಲ. 10 ವರ್ಷದಿಂದ ಈಚೆಗೆ ಸರಿಯಾಗಿ ಬೆಳೆ ಆಗುವುದಿಲ್ಲ ಸರ್. 10 ವರ್ಷದ ಹಿಂದೆ ಸಾಧಾರಣ ಹರಿದು ಹೋಗ್ತಿತ್ತು, ಆವಾಗ ಅಂಥದ್ದೇನು ಸಮಸ್ಯೆಗಳಿರಲಿಲ್ಲ, ಮಾಡ್ತಾಯಿದ್ರು. ಈಗ ಅಂತೇಳಿದರೆ ಕಿಂಡೆ ಅಣೆಕಟ್ಟುಗಳು ಮತ್ತು ಬೇರೆ ತುಂಬು ಸೇತುವೆಗಳನ್ನೆಲ್ಲ ಮಾಡಿ ಅದರಲ್ಲಿ ಕಸ ಮತ್ತು ಈ ಹೊಳೆ ಸಾಲಲ್ಲಿ ಬಿದ್ದಂಥ ಮರಗಳು ಮತ್ತು ಹಣೆ ಹೆಡೆ ಅಂತೇಳಿದೆ, ತಾಳೆ ಮರದ ಹೆಡೆಗಳೆಲ್ಲ ಹೋಗಿ ಸಿಕ್ಕಬಿದ್ದು ನೀರು ಹರಿದು ಹೋಗುವುದಿಲ್ಲ. ಒಮ್ಮೆ ಕೃಷಿಯನ್ನು ಬಿತ್ತಿ 15-20 ದಿವಸ ಮಳೆ ನೀರು ನಿಂತರೆ ಮಳೆ ಪೂರ ನಾಶ ಆಗ್ತದೆ ಬೆಳೆ. ಆದ್ದರಿಂದ ಅದಕ್ಕೆ ಪರಿಹಾರಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ತುಂಬ ತೊಂದರೆ ಆಗಿದೆ ರೈತರಿಗೆ. ಆದ್ದರಿಂದ ಶಾಶ್ವತ ಪರಿಹಾರವಾಗಿ ಹೂಳೆತ್ತುವುದು, ಹೊಳೆ ದಂಡೆಯಲ್ಲಿದ್ದಂಥ ಮರಗಳನ್ನೆಲ್ಲ ತೆಗೆಸುವುದು, ಇಂಥದ್ದೆಲ್ಲ ಮಾಡಿಕೊಟ್ರೆ ರೈತರಿಗೆ ಒಳ್ಳೆಯದಾಗ್ತದೆ. ರೈತ ಬದುಕ್ತಾನೆ. ಕೃಷಿಯನ್ನೇ ನಂಬ್ಕೊಂಡಿದ್ದಂಥ ತುಂಬ ಕುಟುಂಬಗಳಿದೆ. ಜಾನುವಾರುಗಳಿಗೆ ಮೇವಿಲ್ಲ, ಈ ಥರ ಕೊಳ್ತೋದ್ರೆ ಅವರಿಗೆ ಎಲ್ಲಿಂದ ತರೋದು? ಒಂದು ಹುಲ್ಲು ಸುಡಿಗೆ 10-15 ರೂಪಾಯಿ ಇದೆ, ಅದು ಎಲ್ಲೂ ಇಲ್ಲ. ಆದ್ದರಿಂದ ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಈಗ ಸತ್ಯಾಗ್ರಹ ಮಾಡ್ತಿದ್ದಾರೆ ಸರ್.